Hello guys, welcome back to my channel. New vlog. ಇವತ್ತು ಒಂದು ಬ್ಯಾಡ್ ನ್ಯೂಸ್ ಜೊತೆ ನಿಮ್ಮ ಮುಂದೆ ಬಂದ್ಬಿಟ್ಟಿದ್ದೀನಿ. ಬಿಕಾಸ್ ಆ ಬ್ಯಾಡ್ ನ್ಯೂಸ್ ಏನು ಅಂದರೆ ಐ ಲಾಸ್ ಮೈ ಫಾದರ್. ಸೊ ಅದಕ್ಕೋಸ್ಕರ ತುಂಬ ಗ್ಯಾಪ್ ಬಂತು. ನಮ್ಮ ಡ್ಯಾಡಿ ಎಕ್ಸ್ಪೈರ್ಡ್ ಆದರು. ಸೊ ಹಂಗಾಗಿ ಅದು ತುಂಬ ಲಾಂಗ್ ಗ್ಯಾಪ್ ಬಂತು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಿಕಾಸ್ ಏನಕ್ಕೆ ಅಂದರೆ ಇಟ್ಸ್ ಲಾಟ್ಸ್ ಆಫ್ ಎಮೋಷನ್ಸ್. ಇಟ್ ಟುಕ್ಸ್ ಆಫ್ ವೆರಿ ಲಾಂಗ್ ಟೈಮ್ ಟು ಕಮ್ ಬ್ಯಾಕ್ ಅಗೇನ್. ಅದಕ್ಕೋಸ್ಕರ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಸ್ವಲ್ಪ ಅದೇ ಇದರಲ್ಲಿ ಇದ್ವಿ ಆ್ಯಂಡ್ ಸ್ಟಿಲ್ ವಿ ಆರ್ ಇನ್ ಸೇಮ್ ಫೇಸ್. ಆದರೂ ನನ್ನ ವಿಡಿಯೋ ಮಾಡಲೇಬೇಕು ಅಂತ ಒಂದು ಇಷ್ಟು ಪ್ರಾಡಕ್ಟ್ಸ್ ಅಂತ ನಾನು ತೊಗೊಂಡಿದ್ದೆ. ಬಟ್ ಅದನ್ನು ನಿಮ್ಮ ಮುಂದೆ ಹೇಳೋಣ ಅಂತ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಪ್ರೊಫೆಷ್ನಲ್ನ ನಾವು ಬಿಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಅಟ್ ದ ಟೈಮ್ ಎಮೋಷನ್ ಇಸ್ ಪ್ರೊಫೆಷ್ನಲ್ ಅಂತ ಅಂದ್ಕೊಂಡು ಐ ಕೇಮ್ ಬ್ಯಾಕ್ ಅಗೇನ್. ಬಿಕಾಸ್ ಡ್ಯಾಡಿ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಡಾಟರ್ ಲೈಫ್ನಲ್ಲಿ ಅಂದರೆ ಒಂದು ಮಗಳ ಲೈಫಲ್ಲಿ ತಂದೆ ತುಂಬಾ ಪ್ರಾಮುಖ್ಯತೆ ಪಡೆದಿರ್ತಾರೆ. ಐ ಡಿಂಟ್ ನೆವರ್ ಬಿಲೀವ್ ಆಫ್ ಲೈಕ್ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಆಗೋದು. ಅದಕ್ಕೋಸ್ಕರ ನಿಮ್ಮ ಮುಂದೆ ಹೇಳೋಣ ಅಂತ ಬಂದೆ ನಾನು. ಇದು ಹೇಳಬೇಕು ಅಂತಲೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಹೇಳಬೇಕಂತನೂ ಅಂದ್ಕೊಂಡಿದ್ದಿಲ್ಲ. ಬಿಕಾಸ್ ನೀವು ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳ್ಕೊಂಡೆ ಅಷ್ಟೇ, ಬಿಟ್ಟು ನೋ ಅದರ್ ಕಮೆಂಟ್ಸ್. ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ಬೆಂಗಳೂರಿಗೆ ಹೋಗಿದ್ದೆ ಈ ರೀಸೆಂಟ್ ಆಫ್ ಟೈಮಲ್ಲಿ. ಸ್ವಲ್ಪ ನಮ್ಮದು ಕೆಲಸ ಇತ್ತಲ್ಲಿ. ಹೋಗಿದ್ದಾಗ ಹಾಗೆ ಚಿಕ್ಕಪೇಟೆಗೆ ಹೋಗಿದ್ದೆ. ಚಿಕ್ಕಪೇಟೆಗೆ ಹೋದ್ಮೇಲೆ ಯಾರು ಶಾಪಿಂಗ್ ಮಾಡ್ಲಂಗಿರ್ತಾರೆ, ನಾನು ಶಾಪ್ ಮಾಡಿದ್ದೀನಿ. ಅದನ್ನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಆ್ಯಂಡ್ ನಾನು ಫಸ್ಟ್ ಬಿಂದಿ ತೊಗೊಂಡೆ. ಎಲ್ಲರೂ ಹೇಳೋರು ಸೇಮ್ ಬಿಂದಿ ಇಡ್ತೀರಾ, ಬಟ್ ಸ್ವಲ್ಪ ಡಿಫ್ರೆಂಟಾಗಿದೆ ಬಿಂದಿನ ತೋರಿಸಿ ಅಂದರೆ. ಸ್ವಲ್ಪ ಇದು ಡಿಫ್ರೆಂಟಾಗಿದೆ. ಸ್ಯಾರಿಯಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ತೊಗೊಂಡೆ. ಆ್ಯಂಡ್ ಡ್ರೆಸ್ಸಸ್ಗೆಲ್ಲ ಹಾಕೋಕ್ಕೆ ಇದೊಂದು ಕಡ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಇದೊಂದು ಕಡ ಈ ಥರ ಪ್ಯಾಂಟ್ ಶರ್ಟ್ನಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಲವ್ ದಿಸ್ ಕಡ. ಹಾಗೆ ಲಬ್ಬರ್ ಬ್ಯಾಂಡ್ಸ್ ತೊಗೊಂಡಿದ್ದೀನಿ. ಇದು ತುಂಬ ಕಂಫರ್ಟ್ ಆಗಿದೆ. ನಾನು ಆಲ್ರೆಡಿ 2 ಟ್ರೈ ಮಾಡಿದ್ದೀನಿ. ತುಂಬ ಕಂಫರ್ಟ್ ಆಗಿದೆ ಆ್ಯಂಡ್ ಹೇರ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ವಾಯ್ಸ್ಲಿಂದ ಒಂಚೂರು ತ್ರಾಸಾಗ್ಬೋದು ಬಿಕಾಸ್ ಆಫ್ ಡ್ಯಾಡಿ ಕಂಡೀಷನ್ ಹಂಗಿರೋಕ್ಕೋಸ್ಕರ ಆ್ಯಂಡ್ ವೆದರ್ ಹಂಗಿರೋಕ್ಕೋಸ್ಕರ ಸರಿಯಾಗಿ ಫುಡ್ ತಿಂತ ಇಲ್ಲದೆ ಆ್ಯಂಡ್ ನನ್ನ ಹೆಲ್ತ್ ಮೇಲೆ ನಾನು ಇಡ್ತಾ ಇಲ್ಲದೆ ಸ್ವಲ್ಪ ಕಂಡೀಷನ್ ಸ್ವಲ್ಪ ಲೋ ಆಗಿದೆ. ಸೊ ಹಾಗಾಗಿ ಪ್ಲೀಸ್ ಡೋಂಟ್ ಮೈಂಡ್. ಓಕೆ, ಇದೊಂದು ಕ್ಲಿಪ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಬಟ್ ಆರೆಂಜ್ ನನಗೆ ಇದ್ದಿಲ್ಲ ಕ್ಲಿಪ್ಸ್ ಈ ಥರದ್ದು. ಇದೊಂದು ತೊಗೊಂಡೆ. ತುಂಬ ಹೇರ್ಸ್ ಹಿಡಿಯುತ್ತೆ ಇದು. ಆಮೇಲೆ ಇದೊಂದು ತೊಗೊಂಡೆ. ನೇಲ್ ಪಾಲಿಶನ್ನ ರಿಮೂವ್ ಮಾಡೋದು ಇನ್ನು ನಾನು ಟ್ರೈ ಮಾಡಿಲ್ಲ. ಟ್ರೈ ಮಾಡಿದ್ಮೇಲೆ ಇದರದ್ದು ರಿವ್ಯೂ ಹೇಳ್ತೇನೆ. ಆ್ಯಂಡ್ ಸ್ವಲ್ಪ ಬ್ರಾಸ್ಲೆಟ್ಸ್ ತೊಗೊಂಡೆ. ಜೀನ್ಸ್ ಮೇಲೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಂತ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇಲ್ಲ ಕಡ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಸೈಡ್ ಈ ಸೈಡ್ ಹಾಕ್ಕೊಂಡ್ರೆ ತುಂಬ ಕ್ಯೂಟಾಗಿ ಯೂನಿಕ್ಕಾಗಿ ಕಾಣಿಸುತ್ತೆ. ನಾನು ಆಲ್ರೆಡಿ ಇದನ್ನು 1-2 ಟ್ರೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಷ್ಟೇ. ಇವೊಂದು ಸ್ವಲ್ಪ ಬ್ಯಾಡ್ಸ್ ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಚೆನ್ನಾಗಿ ಕ್ಲಾತ್ ತುಂಬ ಕಂಫರ್ಟ್ ಕೊಡುತ್ತೆ. ಹೇರ್ನ ಅಷ್ಟೊಂದು ಪ್ರೆಸರ್ ಆಗಿರಲ್ಲ. ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇಷ್ಟೇ ನಾನು ತೊಗೊಂಡಿದ್ದು. ಆ್ಯಂಡ್ ನಾನು ಸ್ವಲ್ಪ ಕ್ಲಾತ್ಸ್ ತೊಗೊಂಡಿದ್ದೀನಿ. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ಬಿಕಾಸ್ ಅದು ಆ ಲಗೇಜ್ ಇನ್ನೂ ಇಲ್ಲಿಗೆ ಬಂದಿಲ್ಲ. ಅದು ಬಂದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಬಾಯ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.